ಕನ್ನಡದ ಸಾಂಸ್ಕೃತಿಕ ಚಾನಲ್ ಗುರುವೀರ ಕನ್ನಡ ಬ್ಲಾಗ್. ಗೆಳೆಯರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಪ್ರಾಣಿ, ಬೆಕ್ಕು. ಅದು ಯಾವ ರೀತಿ ಮನುಷ್ಯನ ಜೊತೆಗೆ ಹೊಂದಿಕೊಂಡು ಹೋಗುತ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ವಿಡಿಯೋ ಆಗಿದೆ. ಮನುಷ್ಯ ಬಹಳ ಜ್ಞಾನಿ. ಅವನು ಜಗತ್ತಿನಲ್ಲಿ ತನ್ನದೇ ಅಂತ ಎಲ್ಲ ಬುದ್ಧಿಶಕ್ತಿನ ಉಪಯೋಗ ಮಾಡಿಕೊಂಡು ಜಗತ್ತನ್ನು ಬೆಳೆಸಿದ್ದಾನೆ, ತಾನು ಕೂಡ ಬೆಳೆದಿದ್ದಾನೆ. ಆದರೆ ಪ್ರಾಣಿಗಳು ಮಾತ್ರ ಬೆಳೆದಿಲ್ಲ. ಬೆಕ್ಕು ತಾನದೇ ಅಂತ ಒಂದು ಮನೆ ಕಟ್ಕೊಂಡಿಲ್ಲ, ಆಸ್ತಿ ಮಾಡೋದಿಲ್ಲ, ದುಡ್ಡು ಸಂಪಾದನೆ ಮಾಡಲ್ಲ. ಅದೇ ರೀತಿ ಉಳಿದ ಪ್ರಾಣಿಗಳು ಕೂಡ ಕೇವಲ ಮನುಷ್ಯ ಮಾತ್ರ ಸಂಪಾದನೆ ಮಾಡ್ತಾನೆ, ಅನುಕೂಲಗಳನ್ನು ಪಡ್ಕೋತಾನೆ. ಆದರೆ ಪ್ರಾಣಿಗಳು, ಈ ವಿಶ್ವದಲ್ಲಿ 84 ಲಕ್ಷ ಥರದ ಪ್ರಾಣಿ ಪಶು ಪಕ್ಷಿಗಳಿದ್ದಾವೆ. ಇದು ಶಾಸ್ತ್ರಗಳು, ವೇದಗಳು ಉಲ್ಲೇಖಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಅಮೇರಿಕಾದ ನಾಸಾದವರು ಕೂಡ ಒಪ್ಪಿಕೊಂಡಿದ್ದಾರೆ ಭಾರತೀಯ ಮುಂದಾಲೋಚನೆಯನ್ನು. ಈ ಬೆಕ್ಕಿನ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಎಷ್ಟೋ ಜನ ಹೇಳ್ತಾರೆ, ಎಷ್ಟೋ ವಿಡಿಯೋಗಳನ್ನು ಬಿಡ್ತಾರೆ, ಬೆಕ್ಕು ಅಪಶಕುನ ಅಂತ ಹೇಳ್ತಾರೆ. ಬೆಕ್ಕು ಮನೆಯಲ್ಲಿ ಒಳಗೆ ಬಂದರೆ ಹಾಗೆ, ಹೊರಗೆ ಹೋದ್ರೆ ಹಾಗೆ, ಅಡ್ಡ ಬಂದರೆ ಹಾಗೆ, ಈಡ್ ಬಂದರೆ ಹಾಗೆ, ಅದು ಹಂಗೆ ಬಂದರೆ ಇದು ಒಳ್ಳೆಯದಾಗುತ್ತೆ, ಅದು ಮನೇಲಿ ಬಂದು ಹಾಲು ಕುಡಿಬೇಕು, ಮನೇಲಿ ಬಂದು ಹಿಂಗೆ ಕೂತ್ಕೋಬೇಕು, ಮಲ್ಕೋಬೇಕು, ಹೇಳ್ಬೇಕು, ಏನೆಲ್ಲ ಹೇಳ್ತಾ ಬರ್ತಾರೆ. ಆದರೆ ಈ ವಿಡಿಯೋದಲ್ಲಿ ನೋಡಿ, ಬೆಕ್ಕು ಮಸಾಜ್ ಮಾಡ್ಕೊತಾ ಇದೆ, ಮೈ ತಿಕ್ಸೋಂತ ಇದೆ. ಅದಕ್ಕೂ ಕೂಡ ಮನುಷ್ಯನ ಹಾಗೆ ಮೈ ನೋಯುತ್ತೆ, ಮೈ ಹಗರು ಮಾಡ್ಕೋಬೇಕನ್ನುವಂಥ ಆಸೆ ಇರುತ್ತೆ ಅದಕ್ಕೆ. ಸಾಕು ಬೆಕ್ಕು ಆದರೆ ಮನುಷ್ಯ ಸಾಕಿದವರೇನೋ ಮಾಡ್ತಾರೆ. ಆದರೆ ಸಾಕದೇ ಇರತಕ್ಕಂಥ ಬೆಕ್ಕುಗಳು ಎಲ್ಲೆಲ್ಲೋ ಓಡಾಡ್ಕೊಂಡಿರ್ತವೆ. ಅವಕ್ಕೆ ಯಾರು ತೆಗ್ತಾರೆ? ಎಲ್ಲೋ ಆಹಾರ ಹುಡುಕ್ತವೆ, ಇಲಿನ ಹುಡುಕ್ತವೆ, ಎಲ್ಲೋ ಪಕ್ಷಿಗಳನ್ನು ಏನೋ ತಿನ್ನೋ ಆಹಾರಕ್ಕೆ ಬೆಳಗಿಂದ ಹುಡುಕ್ತವೆ. ಅದು ಅಲ್ಲದೆ ಈ ಬೆಕ್ಕು ಬಹಳ ಭಯದಿಂದ, ಯಾವಾಗಲೂ ಭಯದಿಂದ ಕೂಡಿರುತ್ತೆ. ದಾರಿಯಲ್ಲಿ, ರೋಡ್ನಲ್ಲಿ ನೇರವಾಗಿ ಹೋಗೋದಿಲ್ಲ, ಮನುಷ್ಯರ ಥರ ಚಿಂತೆ ಬಿಟ್ಟು ನಡೆಯೋದಿಲ್ಲ. ಭಾಳ ಭಯದಿಂದ ಕದ್ದು ಮುಚ್ಚಿ ರೋಡ್ನಲ್ಲಿ ಓಡಾಡ್ತಾ ಇರುತ್ತೆ. ಅಷ್ಟು ನಾಯಿಗಳ ಕಾಟ ಬೇಕು ಜಾಸ್ತಿ ಇರುತ್ತದೆ, ಬೇರೆ ಪ್ರಾಣಿಗಳ ಕಾಟ ಇರುತ್ತದೆ. ನಾಯಿಗಳಿಂದ ಕಾಪಾಡ್ಕೋಬೇಕು. ಮನುಷ್ಯರಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮನುಷ್ಯರಿಂದ ಕಾಪಾಡ್ಕೋಬೇಕು. ಅದೆಲ್ಲ ಕಾಪಾಡ್ಕೊಳ್ಳೋ ಜೊತೆಗೆ ಆಹಾರನ ಹುಡುಕಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೇಕಾಗ್ತವೆ. ಅವಕ್ಕೂ ಕೂಡ ಒಂದು ಮನಸ್ಸಿರುತ್ತೆ, ಶರೀರವನ್ನು ಬೇರೆ. ಆದರೆ ಮನುಷ್ಯನಿಗೆ ಇರ್ತಕ್ಕಂಥ ಆಸೆಗಳು, ಮನಸ್ಸಿರ್ತದೆ, ಅದೆಲ್ಲ ಇರುತ್ತೆ. ಇದು ನೋಡಿ, ಇದು ನಾನೇ ತೆಗ್ತಾ ಇರೋದು ಮೈ. ಇದು ನಾನು ಸಾಕಿದ ಬೆಕ್ಕಲ್ಲ, ಇದು ದಾರಿ ಬೆಕ್ಕೆ, ಬೇರೆ ಬೆಕ್ಕೆ. ಆದರೆ ನಾವು ಆಹಾರ ಕೊಡ್ತಾಯಿದ್ದೀವಿ, ಅದಕ್ಕೆ ದಿನಾಲು ನಮ್ಮ ಮನೆಗೆ ಬಂದು ಆಹಾರ ತಿನ್ನುತ್ತೆ. ಅದಕ್ಕೆ ಹೊರಗಡೆ ಆಹಾರ ಸಿಗದೇ ಇದ್ದರೆ ನಮ್ಮ ಮನೆಗೆ ಬಂದು ಆಹಾರ ಸ್ವೀಕಾರ ಮಾಡುತ್ತೆ. ನಮ್ಮ ಕಣ್ಣೆದುರಿಗೆ 2 ಸಲ ಅದು 4 ಮಕ್ಕಳನ್ನ ಡೆಲಿವರಿ ಮಾಡಿದೆ. ಬೇರೆ ಕಡೆ ಮಾಡ್ತಾಯಿದ್ರು, ಆದರೆ ನಾವು ಮಾತ್ರ ಆಹಾರ ಕೊಡ್ತೀವಿ. ಆಹಾರ ಕೊಟ್ಟು ಅದರ ವಿಶ್ವಾಸ ಪಡ್ಕೊಂಡಿದ್ದೀವಿ. ಹೀಗಾಗಿ ಅದು ನಮ್ಮ ಜೊತೆಗೆ, ನಮ್ಮ ಮನೆಯಲ್ಲೂ ಕೂಡ ಅದು ಒಂದು ನಮ್ಮ ಸದಸ್ಯ ಆಗಿದೆ. ನಮ್ಮ ಕಡೆಯಿಂದ ಮೈಗೆ ತೆಗ್ಸೋಬೇಕನ್ನೋ ಆಸೆ ಹುಟ್ಟಿದ್ರೆ ಬಿಡೋದಿಲ್ಲ, ತೆಕ್ಕಬೇಕು ಅಂತ ಬಿಡೋದಿಲ್ಲ, ನಮ್ಮ ಹಿಂದೆ ಓಡಾಡ್ತಾ ಇರ್ತದೆ. ಈ ನೋಡಿ ವಿಡಿಯೋದಲ್ಲಿ ಹೇಗೆ ತಿಕ್ಸುವಂಥ ಇದೆ, ಕುತ್ತಿಗೆ ಹಗರು ಮಾಡ್ಕೋತಾ ಇದೆ, ಆಮೇಲೆ ಮೈ ಕೈಯೆಲ್ಲ ಹಗರು ಮಾಡ್ಕೋತಾ ಇದೆ. ಇದು ಒಂದು ವಿಶ್ವಾಸ, ನಾವು ಪ್ರಾಣಿಗಳ ವಿಶ್ವಾಸ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.